ಹಾಯ್ ಹಲೋ ವೀಕ್ಷಕರೇ, ಸಿಂಪಲ್ ಭಾಗ್ಯ ಕಿಚನ್ಗೆ ಸ್ವಾಗತ. ನಾನು ನಿಮಗೆ ತೋರಿಸುವಂಥ ರೆಸಿಪಿ ಬಂದು ದಿಢೀರ್ ಪಡ್ಡು ಮಾಡುವುದು ಹೇಗೆ ಅಂತ. ಪಡ್ಡು ಮಾಡುವುದಕ್ಕೆ ಬೇಕಾಗಿರುವುದು ಅಕ್ಕಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಹಸಿಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ, ಉಪ್ಪು. ಮಾಡುವ ವಿಧಾನ: ಸ್ಟವ್ ಮೇಲೆ ಒಂದು ಬಾಣಲಿ ಇಡಿ. ಬಾಣಲಿ ಬಿಸಿಯಾಗಲಿ. ಬಾಣಲಿ ಬಿಸಿಯಾಗಿದೆ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಟೀ ಸ್ಪೂನಲ್ಲಿ 2 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಎರಡೂ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಡಲೆಬೇಳೆ, ಉದ್ದಿನಬೇಳೆ ಎರಡು ಸ್ವಲ್ಪ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಬರುತ್ತೆ. ಜಾಸ್ತಿ ಉರಿ ಇಟ್ಬೇಡಿ, ಸಿಗುತ್ತೆ. ಹಾಗಾಗಿ ಸ್ವಲ್ಪ ಕಮ್ಮಿ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗಿದೆ. ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆನೂ ಅಷ್ಟೇ 1 ಟೀ ಸ್ಪೂನಷ್ಟು ಜೀರಿಗೆ ಆದರೆ ಸಾಕಾಗುತ್ತೆ. ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ, ಮತ್ತು ಜೀರ್ಣ ಆಗುತ್ತೆ ಅಂತ. ಹಾಗಾಗಿ ಜೀರಿಗೆ ಸ್ವಲ್ಪ. ಹಸಿಮೆಣ್ಸಿಕಾಯಿ ಅಷ್ಟೇ ನಾನು 2 ತೊಗೊಂಡಿರೋದು. ಮಕ್ಕಳು ತಿಂತಾರೆ ಅಂತ, ಖಾರ ಜಾಸ್ತಿ ಆಗುತ್ತೆ ಅಂತ, ಹಾಗಾಗಿ 2 ಹಸಿಮೆಣ್ಸಿಕಾಯಿ. ಈರುಳ್ಳಿ 3 ಈರುಳ್ಳಿ ತಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. 3 ಈರುಳ್ಳಿ ತಗೊಂಡಿದ್ದೆ. ಸಣ್ಣದಾಗಿ ಹಚ್ಚಿ 3 ಈರುಳ್ಳಿ ಹಾಕಿರ್ತೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿರಲಿ. ಈರುಳ್ಳಿ ಫ್ರೈ ಆಗಿದೆ ನೋಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವು ಅಷ್ಟೇ ಘಮ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕರಿಬೇವು, ಮತ್ತು 1 ಬೌಲಷ್ಟು ಸಬ್ಸಿಗೆ ಸೊಪ್ಪು. ನೀವು ಜಾಸ್ತಿನೂ ಹಾಕೋಬೋದು, ಕಮ್ಮಿನೂ ಹಾಕೋಬೋದು. ನಾನೊಂದು ಬೌಲ್, ಇದರಲ್ಲಿ 1 ಬೌಲ್ ಹಾಕಿದ್ದೀನಿ. ನಿಮ್ಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಈಗ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲ 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಆಗ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಹಾಗಾಗಿ ಪಡ್ಡು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕೊತ್ತಂಬರಿನೂ ಫ್ರೈ ಆಗಿದೆ. ಈಗ ಕ್ಯಾರೆಟ್ ಹಾಕೋಣ. ಇದು ಅಷ್ಟೇ 1 ಕ್ಯಾರೆಟ್ ತುರಿದಿದ್ದೀನಿ ನಾನು. ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು. ನಂಗೆ ಸಾಕಾಗಿತ್ತು 1 ಕ್ಯಾರೆಟು, ಹಾಗಾಗಿ 1 ಕ್ಯಾರೆಟ್ ತುರಿದು ಹಾಕಿದ್ದೀನಿ. ಕ್ಯಾರೆಟು ಹಾಕಿದ ಮೇಲೆ ಎಲ್ಲ 2 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ. ಈಗಲೇ ಕಲರ್ ನೋಡ್ತಾಯಿದ್ರೆ ಇವಾಗೆ ಪಡ್ಡು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ, ತಿಂಡಿಗೆ, ಬ್ರೇಕ್ಫಾಸ್ಟ್ಗೆ ಯಾವುದಾದ್ರು ಬಳಸ್ಬೋದು ನೀವು. ಹಾಗಾಗಿ ಚೆನ್ನಾಗಿರುತ್ತೆ, ತಿಂಡಿಗೂ ಚೆನ್ನಾಗಿರುತ್ತೆ, ಚಟ್ನಿ ಜೊತೆ. ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಈಗ ಫ್ರೈ ಆದಂಥ ಪದಾರ್ಥ ಎಲ್ಲ ಹಿಟ್ಟೊಳಕ್ಕೆ ಹಾಕೋಣ. ಹಿಟ್ಟು ನಾನು ನೆನ್ನೆನೇ ದೋಸೆಗೆ ಮಾಡಿದ್ದೆ, ಹಾಗಾಗಿ ಅದೇ ಉಳಿದಿರೋ ಹಿಟ್ಟಿತ್ತು. ಹಂಗಾಗಿ ದಿಢೀರಂತ ಆಗುತ್ತಲ್ವ ಟಿಫನು. ನೆನ್ನೆದೇ ಇಟ್ಟಿದ್ರೆ ಅಕ್ಕಿಯನ್ನು ಇವತ್ತು ನಾನು ನೆನೆಸಿ ರುಬ್ಬಿ ಅನ್ನೋ ಅವಶ್ಯಕತೆ ಏನಿರಲಿಲ್ಲ. ನೆನ್ನೆದೇ ಇತ್ತಲ್ವ, ಅದಕ್ಕೋಸ್ಕರ ನಾನು ಬೇಗ ಪಡ್ಡನ್ನೇ ಮಾಡ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿರ್ತಾಯಿದೆ. ಅಕ್ಕಿ ಇವತ್ತು ಅಕ್ಕಿ ನೆನೆಸಿ ರುಬ್ಬಿಲ್ಲ ನಾನು. ನೆನ್ನೆನೇ ದೋಸೆ ಮಾಡಿದ್ದೆ, ಅದೇ ಹಿಟ್ಟು ಉಳಿದಿತ್ತಲ್ವ. ಹಾಗಾಗಿ ನಾನು ಯಾಕೆ ವೇಸ್ಟ್ ಆಗಬೇಕು, ಮತ್ತು ಪಡ್ಡು ಮಾಡಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ನೆನ್ನೆ ಅಕ್ಕಿ ಹಿಟ್ಟು ಉಳಿದಿರೋ ಅಕ್ಕಿ ಹಿಟ್ಟಲ್ಲೇ ನಾನು ಇವತ್ತು ಪಡ್ಡು ಮಾಡ್ತಾಯಿದ್ದೀನಿ. ನೀವು ಅಕ್ಕಿ ಹಿಟ್ಟು ಉಳಿದ್ರೆ ಡೈಲಿ ದೋಸೆ ಅನ್ನೋದೇನು, ಈ ಥರ ಒಂದು ದಿವಸ ಪಡ್ಡು ಮಾಡಿ ಮಕ್ಕಳಿಗೆ ಕೊಡಬೇಕು. ಎಲ್ಲ ಮಿಕ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ ಮೇಲೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡೋಣ. ಉಪ್ಪೆಲ್ಲ ಮಿಕ್ಸ್ ಆಗಲಿ, ಹಾಗಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿರುತ್ತೆ ಮಕ್ಕಳಿಗೆ, ಸ್ನ್ಯಾಕ್ಸ್ಗಾದ್ರು ಚೆನ್ನಾಗಿರುತ್ತೆ, ತಿಂಡಿಗಾದರೂ ಚೆನ್ನಾಗಿರುತ್ತೆ. ಉಳಿದಿರೋ ಅಕ್ಕಿ ಹಿಟ್ಟಲ್ಲೇ ದಿಢೀರಂತ ಪಡ್ಡು ಮಾಡ್ತಾಯಿದ್ದೀನಿ ನೋಡಿ. ನಾನು 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಆವಾಗ ವಿಡಿಯೋದಲ್ಲಿ ಸಕ್ಕರೆ ತೋರಿಸಿಲ್ಲ, ಹಾಗಾಗಿ ಈಗ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಏನಕ್ಕೆ ಅಂದರೆ ಕಲರ್ ಬರುತ್ತೆ. ಸಕ್ಕರೆ
ಹಾಕಿದರೆ ರೋಸ್ಟೆಡ್ ಕಲರ್ ಬರುತ್ತೆ, ಬ್ರೌನ್ ಕಲರ್ ಥರ ರೋಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ನೋಡಿ ಯಾವುದು ಏನು ಸಪ್ರೇಟ್ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಆನ್ ಮಾಡಿ ಪಡ್ಡು ಹಂಚಿಡೋಣ. ಸ್ವಲ್ಪ ಎಣ್ಣೆ ಹಾಕೋಣ ಹಂಚಿಗೆ, ಯಾಕಂದರೆ ತಳ ಹಿಡಿಯಬಾರ್ದು. ಎಣ್ಣೆ ಹಾಕಿದರೆ ತಳ ಹಿಡಿಯಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗಲ್ಲ ಇದಕ್ಕೆ, ಸ್ವಲ್ಪ ಅಷ್ಟೇ. ಎಲ್ಲದಕ್ಕೂ ಈ ಥರ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ದೀನಿ. ಈಗ ಸಿದ್ಧವಾಗಿರೋಂಥ ಹಿಟ್ಟನ್ನು ಹಾಕೋಣ. ಹಿಟ್ಟು ಸಿದ್ಧವಾಗಿತ್ತಲ್ಲ, ಈಗ ಪಡ್ಡು ಹಾಕ್ತಾಯಿದ್ದೀನಿ. ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಳಿ, ಉರಿ ಜಾಸ್ತಿ ಮಾಡ್ಕೋಬೇಡಿ, ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಳಿ. ಉರಿ ಜಾಸ್ತಿ ಮಾಡ್ಕೊಂಡ್ರೆ ಪಡ್ಡು ಸೀದೋಗ್ಬಿಡುತ್ತೆ. ಹಾಗಾಗಿ ಕಮ್ಮಿ ಉರಿಯಲ್ಲೇ ಪಡ್ಡನ್ನು ಬೇಯಿಸ್ಬೇಕು. ಎಲ್ಲದಕ್ಕೂ ಈ ಥರ ಜಾಸ್ತಿ ಹಾಕ್ಬೇಡಿ, ಎಷ್ಟಾಗುತ್ತೋ ಅದಕ್ಕೆ ಅಷ್ಟು ಹಾಕಿದರೆ ಸಾಕಾಗುತ್ತೆ. ನಾನು ಯಾವುದೇ ಸೋಡಾ ಏನೂ ಹಾಕಿಲ್ಲ. ಪಡ್ಡು ಚೆನ್ನಾಗಿರುತ್ತೆ, ಸೋಡಾ ಹಾಕಲೇಬೇಕಂತ ಇಲ್ಲ. ಹಾಗಾಗಿ ನಾನು ಸೋಡಾ ಏನು ಯೂಸ್ ಮಾಡಿಲ್ಲ. ಈ ಥರ ಒಂದು ಚಿಕ್ಕ ಸ್ಪೂನ್ ತಗೊಂಡು ಚಿಕ್ಕ ಸ್ಪೂನಲ್ಲೇ ಎರಡೂ ಕಡೆ ಈ ಥರ ತಿರುವಿ ಹಾಕಿ, ಇಲ್ಲ ಮಡಚಿ ಹಾಕಿ, ಯಾವುದು ಅನ್ನಿಸ್ತೈತೋ ಅದು. ಈ ಥರ ನೋಡಿ ಎರಡೂ ಕಡೆ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಪಡ್ಡು. ತಿನ್ನೋಕ್ಕೆ ಬಾಯಿಗಿಟ್ಟರೆ ಹಂಗೆ ಕರಗೋ ಥರ ಇರುತ್ತೆ ಪಡ್ಡು. ನೋಡಿ, ಇದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ಬಾಯಿಗೆ ಸಿಗುತ್ತೆ. ಎರಡು ಸೈಡು ಕಮ್ಮಿ ಉರಿಯಲ್ಲೇ ಬೇಯಬೇಕು, ಜಾಸ್ತಿ ಉರಿ ಇಟ್ಕೋಬಾರ್ದು ಅದನ್ನು. ನೋಡಿ ಎರಡು ಸೈಡು ಪಡ್ಡು ಬೆಂದಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟಿನೂ ಇರುತ್ತೆ. ಅದೆಷ್ಟು ಎರಡು ಸೈಡು ಎಷ್ಟು ನೀಟಾಗಿ ಬೆಂದಿದೆ. ಈ ಥರ ಬೇಯಬೇಕು ಪಡ್ಡು ಎರಡು ಸೈಡು, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಮಕ್ಕಳಿಗೆ ಹಾಗೆ ಕೈಗೆ ಕೊಡ್ಬೋದು, ಚಟ್ನಿ ಜೊತೆನೂ ಕೊಡ್ಬೋದು, ಮತ್ತು ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ಬೋದು. ನೋಡಿದಿರಲ್ಲ ವೀಕ್ಷಕರೇ, ನಾನು ದಿಢೀರಂತ ಪಡ್ಡು ಹೇಗೆ ಮಾಡಿದೆ ಅಂತ. ನೀವು ಇದೇ ರೀತಿ ಒಮ್ಮೆ ಅಕ್ಕಿ ಹಿಟ್ಟು, ಉಳಿದಿದ್ದ ಅಕ್ಕಿ ಹಿಟ್ಟಲ್ಲಿ ಪಡ್ಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನೋಡಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಹಾಕಿರೋ ಪದಾರ್ಥಗಳು ಎಲ್ಲ ಎಷ್ಟು ಹಿಂಗೆ ಕಲರ್ಫುಲ್ಲಾಗಿ ಕಾಣ್ತೈತೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಮತ್ತು ಟೇಸ್ಟಿನೂ ಇದೆ. ನಾನು ಟೇಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರ್ರಿ. ನಾನು ಮಾಡಿರುವಂಥ ಪಡ್ಡನ್ನ ಟೊಮಟೊ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಒಮ್ಮೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.